ಬಳ್ಳಾರಿಯ ಸಂಡೂರು ಅದಿರು ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಬನ್ನಿಹಟ್ಟಿ ರೈಲ್ವೆ ಕ್ರಾಸಿಂಗ್ ಬಳಿ ನಾಪತ್ತೆಯಾಗಿರುವಂತಹ ಅದಿರು ಸಿಪಿಐ ಮಹೇಶ್ ಗೌಡ ಕುಮ್ಮಕ್ಕಿನಿಂದ ಅದಿರು ನಾಪತ್ತೆಯಾಗಿದೆ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಮುಖಂಡ ಟಿ ಪಂಪಾಪತಿ. ಸುಹಾನ್ ಕಂಪನಿ ವಿರುದ್ಧ ಅದಿರು ಸಾಗಾಟ ಆರೋಪ ಮಾಡ್ತಾ ಇದ್ದಾರೆ. ಡಂಪಿಂಗ್ ನೆಪದಲ್ಲಿ ರೈಲ್ವೆ ಇಲಾಖೆ ಸ್ಥಳದಲ್ಲಿ ಇದ್ದಂತಹ ಅದಿರು ಗೋವಾಗೆ ಸಾಗಾಟವನ್ನ ಮಾಡಿದ್ದಾರೆ. ರೈಲ್ವೆ ಇಲಾಖೆಗೆ ಸೇರಿದ ಸ್ಥಳದಲ್ಲಿ ಇದ್ದಂತಹ ಸುಮಾರು 3,000 ಟನ್ ಅದಿರು ಮಾರಾಟವನ್ನ ಮಾಡಿಕೊಂಡಿದ್ದಾರೆ. ಅದಿರು ನಾಪತ್ತೆಯಲ್ಲಿ ಪೊಲೀಸ್ ಮತ್ತು ರೈಲ್ವೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಸಮಗ್ರ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಎಸ್ಪಿ ಐಜಿಪಿಗೆ ಟಿ ಪಂಪಾಪತಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಹೋರಾಟ ನ್ಯಾಯ ನಮ್ಮ ಅಧಿಕಾರವನ್ನು ದುರುಪಯೋಗ ಮಾಡುತ್ತಿರುವ SP ಸ್ಕ್ವಾಡ್ನವರು ಬಂದು ಎಲ್ಲ ಇದು ಮಾಡಿದಾಗ ಇಲ್ಲ ಇದು ಲೀಗಲ್ ಇದೆ ಅಂತ ಮಹೇಶ್ ಗೌಡ ಅವ್ರ ಕುಮ್ಮಕ್ಕನಿಂದ ಅದನ್ನ ಏನು ಮಾಡಿದ್ರು ಸುಮ್ಮನೆ ತೋರಿಸಿ ಶೋ ಮಾಡಿಬಿಟ್ರು. ಅವ್ರು ಮೇಡಮ್ ಅವ್ರಿಗೆ ಗೊತ್ತಿಲ್ಲ ಪಾಪ, ನಾನು 4,000 ಟನ್ ಬಲ್ಕ್ ಪರ್ಮಿಟ್ ಕೊಟ್ಟಿನಿ, ಇದು ನಿಜ ಇರ್ಬೋದು ಅಂತೇಳಿ ಬೆಳಿಗ್ಗೆ ಅದು ಇಲ್ಲ ನಮ್ಮದೇ ಇದು ಪರ್ಮಿಟ್ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಇವರೆಲ್ಲ ಕಣ್ಣು ತಪ್ಪಿಸಿ ಎಲ್ಲ ಮಾಡಿದ್ದು. ಇದಕ್ಕೆ ಮೇನ್ ಕಾರಣ ಮಹೇಶ್ ಗೌಡ್ರವರು CPI-ನವರು. ಅದನ್ನು ಮಾಡಿ ಆದ ನಂತರ ನನಗೆ ಇದೇ ನಾನು ಆ್ಯಕ್ಚುಲಿ ಸಬ್ ಇನ್ಸ್ಪೆಕ್ಟರ್ಗೂ ರಾತ್ರಿ ಫೋನ್ ಮಾಡಿದ್ದೆ, IG ಅವರಿಗೆ ಮಾಡಿದ್ದೆ, SP ಅವ್ರಿಗೆ ಸಹ ನಮ್ಮ ಹುಡುಗರು ಕೂಡ ಫೋನ್ ಮಾಡಿಸಿದ್ದೆ. ಅವೆಲ್ಲ ಯಾವ ಟೈಮ್ಗೆ ಎಲ್ಲ ಇದೆ ಅಂತ ನಂತರ ಇದಿದೆ ರೆಕಾರ್ಡ್. SP ಸ್ಕ್ವಾಡ್ನವರು ಬಂದು ಎಲ್ಲ ಇದು ಮಾಡಿದಾಗ ಇಲ್ಲ ಇದು ಲೀಗಲ್ ಇದೆ ಅಂತ ಮಹೇಶ್ ಗೌಡ ಅವ್ರ ಕುಮ್ಮಕ್ಕನಿಂದ ಅದನ್ನ ಏನು ಮಾಡಿದ್ರು ಸುಮ್ಮನೆ ತೋರಿಸಿ ಶೋ ಮಾಡಿಬಿಟ್ರು. ಅವ್ರು ಮೇಡಮ್ ಅವ್ರಿಗೆ ಗೊತ್ತಿಲ್ಲ ಪಾಪ, ನಾನು 4,000 ಟನ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಸುಹಾನ್ ಕಂಪನಿ ವಿರುದ್ಧ ಇದೀಗ ಅದಿರು ಸಾಗಾಟ ಆರೋಪ ಕೇಳಿ ಬರ್ತಾ ಇದೆ. ಯಾರೆಲ್ಲ ಈ ಒಂದು ಅದಿರು ಸಾಗಾಟ ಮಾಡುವಲ್ಲಿ ಕೈ ಜೋಡಿಸಿದ್ದಾರೆ, ಎಷ್ಟು ಜನ ಶಾಮೀಲಾಗಿದ್ದಾರಂತೆ, ಇದೀಗ ಪಂಪಾಪತಿಯವರು ಏನು ಆರೋಪ ಮಾಡಿದ್ದಾರೆ, ಕಂಪ್ಲೇಂಟ್ ಆಗಿದೆಯಾ, ತನಿಖೆ ಸಾಗ್ತಾ ಇದೆಯಾ, ಅಥವಾ ತನಿಖೆ ಮಾಡೋದಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರಾ, ಹೇಗೆ ಅಂತ ಹೇಳಿ? ಹೌದು ರಮ್ಯಾ, ಏನು ಕಳೆದ 15 ದಿನಗಳ ಹಿಂದಷ್ಟೇ ಸಂಡೂರು ತಾಲೂಕಿನ ಬನ್ನಿಹಟ್ಟಿ ರೈಲ್ವೆ ಕ್ರಾಸಿಂಗ್ ಬಳಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಈಗ ಮತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಡಂಪಿಂಗ್ ನೆಪದಲ್ಲಿ ರೈಲ್ವೆ ಇಲಾಖೆಯ ಸ್ಥಳದಲ್ಲಿ ಏನು ಸುಹಾನ್ ಕಂಪನಿ ಮೂಲಕ ಗೋವಾಕ್ಕೆ ಅದಿರು ಸಾಗಾಟ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 3,000 ಟನ್ ಅದಿರು ನಾಪತ್ತೆಯಾಗಿರ್ತಕ್ಕಂಥದ್ದು. ಈ ಎಲ್ಲಾ ವಿಚಾರಗಳಿಗೆ ಸಂಡೂರಿನ CPI ಆಗಿರ್ತಕ್ಕಂಥ ಮಹೇಶ್ ಗೌಡ ಅವರ ಕುಮ್ಮಕ್ಕಿಂದನೇ ಈ ಅದಿರು ನಾಪತ್ತೆ ಆಗಿದೆ. ಪೊಲೀಸರು ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ ಅನ್ನುವಂತ ಆರೋಪವನ್ನ ಭಾರತೀಯ ಜನತಾ ಪಕ್ಷದ ಸಂಡೂರಿನ ಮುಖಂಡರಾದಂತ GT ಪಂಪಾಪತಿ ಅವರು ಗಂಭೀರವಾದಂತ ಆರೋಪವನ್ನು ಮಾಡ್ತಾರೆ. ಸೊ ನಾವು ಎಷ್ಟು ಬಾರಿ ಮಾಹಿತಿಯನ್ನು ಕೊಟ್ಟರು ಕೂಡ ಮಹೇಶ್ ಗೌಡ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿರ್ಲಿಲ್ಲ. ಅದಾದ ಬಳಿಕ SP ಟೀಮ್ನ ಒಂದು ತಂಡ ಹೋಗಿ ಅಲ್ಲಿ ಅದರನ್ನ ಹಿಡಿದು ಅಲ್ಲಿ ಪ್ರಕರಣವನ್ನ ದಾಖಲಿಸಿತ್ತು ಅನ್ನುವಂಥದ್ದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ SP ಶೋಭಾರಾಣಿ ಮತ್ತು IGP ಅವರಿಗೆ ಕೂಡ ಈ ಒಂದು ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಮತ್ತು ಇತರ ಏನು ಮೈನಿಂಗ್ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತಕ್ಕಂಥ ನಿಟ್ಟಿನಲ್ಲಿ GT ಪಂಪಾಪತಿ ಅವರು ಒಂದು ಮನವಿಯನ್ನ ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮತ್ತೆ ಈ ಸಂಡೂರು ಭಾಗದಲ್ಲಿ ಅಕ್ರಮ ಅದಿರು ಸಾಗಾಟ ಆರಂಭವಾಗಿದೆಯಾ ಅಂತಕ್ಕಂಥ ಏನು ಆರೋಪಗಳಿದ್ವು ಅವು ಎಲ್ಲವೂ ಈಗ ಪುಷ್ಟಿ ಕೊಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಅಕ್ರಮ ಅದಿರು ಸಾಗಾಟ ಏನಿದೆ ಇದು ಶೀಘ್ರದಲ್ಲೇ ಕೊನೆಗಾಣಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು SP ಅವರಿಗೆ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.